ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಭೀಕರ ಆಕ್ಸಿಡೆಂಟ್ ಸಂಭವಿಸಿದೆ. ಕಾರು ಮತ್ತು ಖಾಸಗಿ ಬಸ್ನ ನಡುವೆ ಡಿಕ್ಕಿಯಾದ ಪರಿಣಾಮ ಕಾರ್ನಲ್ಲಿದ್ದಂತಹ 6 ಮಂದಿಯೂ ಕೂಡ ಉಸಿರು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಬಸ್ ಡಿಕ್ಕಿಯಾದ ಪರಿಣಾಮ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆಕ್ಸಿಡೆಂಟ್ನಲ್ಲಿ ಖಾಸಗಿ ಬಸ್ಸು ಹೊತ್ತಿ ಉರಿದಿದೆ. ಬೆಂಗಳೂರಿನಿಂದ ಯಾದಗಿರಿ ಕಡೆ ಹೊರಟಿದ್ದಂತಹ ಪ್ರೈವೇಟ್ ಬಸ್ಸು ಯಾದಗಿರಿಯಲ್ಲಾದಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಈ ಆಕ್ಸಿಡೆಂಟ್ನಲ್ಲಿ 6 ಮಂದಿ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಬಸ್ಸು ಡಿಕ್ಕಿಯಾದಂತಹ ಪರಿಣಾಮ 6 ಜನ ಪ್ರಯಾಣಿಸ್ತಾ ಇದ್ದಂತಹ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲಿ ಇಡೀ ಬಸ್ಸಿಗೆ ಆ ಬೆಂಕಿ ವ್ಯಾಪಿಸಿಕೊಂಡು ಹೊತ್ತಿ ಉರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳುಗಳ ಸಂಖ್ಯೆ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಡೆಡ್ಲಿ ಆಕ್ಸಿಡೆಂಟ್ಗೆ 6 ಜನ ಬಲಿಯಾದಂತಹ ಘಟನೆ ಯಾದಗಿರಿಯಲ್ಲಿ ನಡೆದಿರುವಂಥದ್ದು. ಅತಿ ವೇಗದಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕ್ಸಿಡೆಂಟ್ನಲ್ಲಿ ಕಾರೊಂದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕಾರಿನ ಒಳಗಿದ್ದಂತಹ 6 ಜನರು ಕೂಡ ಉಸಿರು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾದಗಿರಿಯಿಂದ ರಾಯಚೂರಿಗೆ ಹೋಗ್ತಾ ಇದ್ದಂತಹ ಕಾರಿದು. ಮತ್ತೊಂದು ಕಡೆ ಬೆಂಗಳೂರಿನಿಂದ ಯಾದಗಿರಿಗೆ ಹೊರಟಂತಹ ಪ್ರೈವೇಟ್ ಬಸ್. ಆಕ್ಸಿಡೆಂಟ್ನ ಸ್ಪಾಟ್ ಅನ್ನು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಹೇಗಾಯ್ತು ಈ ಆಕ್ಸಿಡೆಂಟ್ ಅಂತ ಹೇಳಿ ಮೃತರ ಮಾಹಿತಿ ಏನಾರು ಸಿಗ್ತಾ ಇದೆಯಾ? ಪ್ರೇಮ್, ಏನಂದ್ರೆ ಮೃತರು ಈ ಕಾರ್ನಲ್ಲಿ ಏನಿದ್ರು 6 ಜನ ಏನೋ ಅವರೆಲ್ಲರೂ ಕೂಡ ರಾಯಚೂರು ಮೂಲದವರು ಅಂತ ಹೇಳಿ ಈಗ ಸದ್ಯ ಪೊಲೀಸರಿಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಏನಂದ್ರೆ ರಾಯಚೂರಿನಿಂದ ಯಾದಗಿರಿಗೆ ಕೆಲಸದ ಪೆಟ್ಟೆ ಅವರು ಆಗಮಿಸಿದ್ರು. ಏನಂದ್ರೆ ಅದಾದ ಬಳಿಕ ಕೆಲಸ ಮುಗಿಸ್ಕೊಂಡು ವಾಪಸ್ ರಾಯಚೂರಿಗೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಈ ಒಂದು ಸುರಪುರ ತಾಲೂಕಿನ ದೇವಾಪುರ ಬಳಿ ಬರ್ತಿದ್ದಂತೆ ಏನಂತಂದ್ರೆ ಬೆಂಗಳೂರಿನಿಂದ ಈ ಕಡೆ ಕಲಬುರಗಿ ಕಡೆ ಬರ್ತಾ ಇರುವಂತಹ ಖಾಸಗಿ ಬಸ್ಗೆ ಎದುರಾಗಿ ಏನಂದ್ರೆ ಲಾರಿ ಇದು ಬಸ್ ಮತ್ತು ಕಾರ್ ಸಂಪೂರ್ಣವಾಗಿ ಡಿಕ್ಕಿಯಾಗಿದೆ. ಇದರ ಪರಿಣಾಮವಾಗಿ ಏನಂದ್ರೆ ಕಾರ್ಗೆ ಸಂಪೂರ್ಣ ಬೆಂಕಿ ಹತ್ತಿ ಅದರಲ್ಲಿದ್ದಂತಹ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಸಜೀವ ದಹನ ಕೂಡ ಆಗಿದ್ದಾರೆ. ಇನ್ನು ಈ ಒಂದು ಭೀಕರ ಡೆಡ್ಲಿ ಆಕ್ಸಿಡೆಂಟ್ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತಂದ್ರೆ ಮುಂದುಗಡೆ ಇದ್ದಂತಹ ಖಾಸಗಿ ಬಸ್ಸು ಕೂಡ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಆ ಬಸ್ಸು ಕೂಡ ತಗಲಿದ್ದು ಬೆಂಕಿ ಸಂಪೂರ್ಣವಾಗಿ ಬಸ್ ಕೂಡ ಸುಟ್ಟು ಕರಕಲಾಗಿದೆ. ಸದ್ಯ ಈಗ ಪೊಲೀಸರು ಏನಂದ್ರೆ ಸ್ಥಳಕ್ಕೆ ಬಂದಿದ್ದು ಅವರಿಗೆ ಒಟ್ಟು 6 ಮೃತದೇಹಗಳು ಈಗ ಕಾರ್ನಲ್ಲಿ ಪತ್ತೆಯಾಗಿದ್ದು ಅವರೆಲ್ಲರೂ ಕೂಡ ರಾಯಚೂರು ಮೂಲದವರು ಅಂತ ಹೇಳಿ ಗೊತ್ತಾಗಿದೆ. ಇನ್ನು ಎಷ್ಟು ಜನ ಪ್ರಯಾಣಿಕರು ಸಂಚರಿಸ್ತಾ ಇದ್ರು, ಅದರಲ್ಲಿ ಈ ಒಂದು ಅವಘಡ ನಡೆದ ಬಳಿಕ ಎಷ್ಟು ಜನ ಪ್ರಯಾಣಿಕರು ಅಂದ್ರೆ ಬಸ್ನಿಂದ ಇಳ್ಕೊಂಡ್ರು, ಇನ್ನು ಯಾರಾದ್ರೂ ಅಲ್ಲಿ ಒಳಗಡೆ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಸದ್ಯ ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಏನಂದ್ರೆ ಈ ಬೆಂಕಿ ಹತ್ತಿತ್ತು 2 ಕಾರ್ ಮತ್ತು ಬಸ್ಸಿಗೆ, ಆ ಒಂದು ಬೆಂಕಿ ನಂದಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬೆಂಕಿ ನಂದಿಸಿದ ಬಳಿಕವಷ್ಟೇ ಈಗ ಬಸ್ನ ಒಳಗಡೆ ಹೋಗಿ ಅಲ್ಯಾರು ಆದ್ರೂ ಒಂದು ಸಾವನ್ನಪ್ಪಿದ್ದ ಮೃತದೇಹಗಳೇನಾದ್ರೂ ಸಿಗ್ತಾವ ಎಂಬುದರ ಬಗ್ಗೆ ಪೊಲೀಸರು ತನಿಖೆಯ ನಂತರವಷ್ಟೇ ಬಸ್ನಲ್ಲಿ ಯಾರಾದ್ರೂ ಮೃತಪಟ್ಟಿದ್ದಾರಾ ಇಲ್ಲವಾ ಎಂಬುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಸದ್ಯ ಈಗ ಘಟನಾ ಸ್ಥಳಕ್ಕೆ ಏನಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಏನಂತಂದ್ರೆ ಅತಿಯಾದಂತಹ ಒಂದು ರ್ಯಾಶ್ ಡ್ರೈವಿಂಗ್ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇನ್ನು ಮೃತರು ರಾಯಚೂರಿನ ಯಾವ ತಾಲೂಕಿನವರು ಯಾರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಬರಬೇಕಾಗಿದೆ. ಪ್ರೇಮ್, ಯಾದಗಿರಿ ಬಳಿ ನಡೆದಂತಹ ಭೀಕರ ಆಕ್ಸಿಡೆಂಟ್ ಇದು. ಖಾಸಗಿ ಬಸ್ಸು ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಆಕ್ಸಿಡೆಂಟ್ನ ಫೋರ್ಸ್ಗೆ
ಕಾರು ಬಸ್ಸು ಎರಡೂ ಕೂಡ ಹೊತ್ತಿ ಉರಿದಿರುವಂಥದ್ದು. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರ್ನಲ್ಲಿದ್ದಂತಹ 6 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾದಗಿರಿಯ ಶಾಂತಪುರ ಕ್ರಾಸ್ ಬಳಿ ನಡೆದಂತಹ ಆಕ್ಸಿಡೆಂಟ್ ಇದು. ಆಕ್ಸಿಡೆಂಟ್ನ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಆಕ್ಸಿಡೆಂಟ್ನ ತೀವ್ರತೆ ಮತ್ತು ಭೀಕರತೆ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣಾರ್ಧದಲ್ಲಿಯೇ ತತ್ಕ್ಷಣಕ್ಕೆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಪ್ರವೀಣ್ ರೆಡ್ಡಿ, ಇದು ಸ್ಲೀಪರ್ ಕೋಚ್ ಬಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಸ್ನ ಒಳಗಡೆ ಎಷ್ಟು ಜನ ಇದ್ರು, ಅವ್ರ ಪರಿಸ್ಥಿತಿ ಏನಾಗಿದೆ, ಡೀಟೇಲ್ಸ್ ಏನು ಸಿಗ್ತಾ ಇದೆ ಅಂತ? ಪ್ರೇಮ್, ಈಗಾಗಲೇ ಹೇಳಿದಂತೆ ಬಸ್ನಲ್ಲಿ ಒಟ್ಟು ಏನಾದ್ರೆ ಎಷ್ಟು ಜನ ಪ್ರಯಾಣಿಕರು ಸಂಚರಿಸ್ತಾ ಇದ್ರು ಎಂಬುದರ ಬಗ್ಗೆ ಪೊಲೀಸರು ಕೂಡ ಈಗ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಏನಂದ್ರೆ ಬೆಂಗಳೂರಿನಿಂದ ಕಲಬುರಗಿ ಕಡೆ ಬರ್ತಾ ಇರುವಂತಹ ಈ ಒಂದು ಎಸಿ ಸ್ಲೀಪರ್ ಕೋಚ್ ಬಸ್ ಏನಿತ್ತು ಅದರಲ್ಲಿ ಒಟ್ಟು ಎಷ್ಟು ಜನ ರಿಸರ್ವೇಶನ್ ಮಾಡ್ತಿದ್ರು, ಅದು ಬರುವಂತಹ ಸಂಖ್ಯೆಯಲ್ಲಿ ಎಷ್ಟು ಜನ ಇಳ್ಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಬರ್ಬೇಕಾಗಿದೆ. ಸದ್ಯ ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಏನಂದ್ರೆ ಕಾರು ಚಾಲಕನ ಅಜಾಗ್ರತೆ ಈ ಒಂದು ಘಟನೆಗೆ ಪ್ರಮುಖ ಕಾರಣ ಅಂತೇಳಿ ಪೊಲೀಸರು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದಾಗಿದೆ. ಬಲಬದಿಯಲ್ಲಿ ಬಸ್ ಬರ್ತಾ ಇರುವಂತಹ ಕಡೆ ಹೋಗಿ ಏನಂದ್ರೆ ಕಾರ್ನ ಒಂದು ಚಾಲಕ ಸಂಪೂರ್ಣವಾಗಿ ಬಸ್ಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದ್ದಾನೆ. ಅಲ್ಲಿ ಬಸ್ ಚಾಲಕ ಏನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಂಗ್ ಡ್ರೈವ್ ಅಲ್ಲಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಲ್ಲ, ಖುದ್ದು ಕಾರು ಚಾಲಕನೇ ಏನಂದ್ರೆ ಆ ಕಡೆ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗಿ ಬಸ್ಸಿಗೆ ಡಿಕ್ಕಿ ಹೊಡೆದಿರೋದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ ಕಾರ್ನಲ್ಲಿದ್ದಂತಹ 6 ಜನ ಮೃತಪಟ್ಟಿದ್ದಾರೆ. ಅವರ ಮೃತದೇಹಗಳನ್ನು ಈಗಾಗಲೇ ತೆಗೆಯುವಂತಹ ಕೆಲಸಕ್ಕೆ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಆದ್ರೆ ಬಸ್ನಲ್ಲಿ ಇಲ್ಲಿವರೆಗೂ ಕೂಡ ಸದ್ಯ ಅಲ್ಲಿರುವಂತಹ ಡ್ರೈವರ್ ಆಗಿರ್ಬೋದು ಮತ್ತು ಸಿಬ್ಬಂದಿಗಳು ಹೇಳೋ ಪ್ರಕಾರ ಯಾರು ಮೃತಪಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಅವ್ರಿಗೂ ಕೂಡ ಖಚಿತ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ರ್ಯಾಶ್ ಡ್ರೈವ್ ತುಂಬಾನೇ ಹಾರೆಬಲ್ ಆಗಿರೋದ್ರಿಂದ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಸಂಪೂರ್ಣವಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಹೀಗಾಗಿ ಸದ್ಯ ಪೊಲೀಸರಿಗೆ ಇಲ್ಲಿವರೆಗೂ ಕೂಡ ಎಷ್ಟು ಜನ ಪ್ರಯಾಣಿಕರಿದ್ರು, ಎಷ್ಟು ಜನ ಪ್ರಯಾಣಿಕರು ಈ ಒಂದು ಘಟನೆಯ ಬಳಿಕ ಹೊರಗಡೆ ಬಂದಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಅವರು ಕೂಡ ಕೊಡ್ಲಾಗ್ತಾ ಹೋಗಿ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಈ ಎಲ್ಲಾ ಮಾಹಿತಿಗಳು ಸಂಪೂರ್ಣವಾಗಿ ಹೊರ ಬರಬಹುದಾಗಿದೆ. ಓಕೆ.